ನಮ್ಮ ಬೆಂಗಳೂರು ಜಿಲ್ಲಾ ನಿರೀಕ್ಷಕ ಶ್ರೀ ಮಹೇಂದ್ರ ಜಿ ನಿಕಂ ಮತ್ತು ಬೆಂಗಳೂರು ಜಿಲ್ಲಾ ಸೇವಾ ಸಮಿತಿ ಅಧ್ಯಕ್ಷರು ಜಗದೀಶ್ ಭೋಜೆ ಸರ್ ಮತ್ತು ನಮ್ಮ ಬೆಂಗಳೂರು ತಾಲೂಕಾ ಸೇವಾ ಸಮಿತಿ ಅಧ್ಯಕ್ಷ ಅಶೋಕ್ ಜಿ ಧನೋಡೆ ಮತ್ತು ನಮ್ಮ ಶಾಸ್ತ್ರೀನಗರ ಸತ್ಸಂಗ ಸೇವಾ ಕೇಂದ್ರ ಅಧ್ಯಕ್ಷ ಶ್ರೀ ನಾಗೇಶ್ ಪಾವಸ್ಕರ್. ನಾವು ಬಂದು ಕೋಲಾರ ಡಿಸ್ಟಿಕಲ್ಲಿ ನಿರೀಕ್ಷಕವಾಗಿ ಆಗಿರೋದು ಬಾಳಾಸಾಹೇಬ್ ಪೂರ್. जगतगुरु रामानंदाचार्य श्री स्वामी नरेंद्राचार्य जी महाराज, उनका समस्या मार्गदर्शन समारोह शंकरपुर में चंद्रशेखर हॉल में आयोजित किया गया है। इस प्रोग्राम का मुख्य उद्देश्य समाज में जो दुखी पीड़ित लोग हैं उनको नजदीक लेकर उनकी समस्या सुनकर उसको जीवन में मार्गदर्शन करते हैं। हर एक का जीवन में प्रॉब्लम है, वो प्रॉब्लम का वो मार्गदर्शन करते हैं और मार्गदर्शन से वो भक्ति के द्वारा करते हैं। उनका संदेश है तुम जियो दूसरों को जीने में सहायता करो। उनका और संदेश है कि तुम आध्यात्मिक मन आध्यात्मिक होना चाहिए, बुद्धि व्यवहारवादी होनी चाहिए और दृष्टि विज्ञानवादी होनी चाहिए। अंधश्रद्धा से दूर होकर हमारे दो मन है, एक बाह्य मन एक अंतर मन, दोनों मन एक कर को हर दिन भक्ति करो, मन एकाग्र करो। एकाग्र करने से आपके अंदर निर्णय लेने की क्षमता आएगी, आपके अंदर लीडरशिप क्वालिटी डेवलप होएगी जी, विवेक बुद्धि आ जाएगी आपके अंदर, दूरदृष्टि आपके अंदर आ जाएगी। वो भक्ति के फायदे हैं और वो आपके अंदर वो क्षमता वो चेतना जगाने का काम आपके अंदर करते हो। इसलिए आज कम से कम नॉर्थ इंडिया में गए तो 2-3 लाख भक्त लोग आते हैं, साउथ इंडिया में आए तो 1000-4000 ऐसे लोग आते हैं। बैंगलोर में कंटिन्यू 2004, 5, 9, 12, 16 ऐसे आज तक 6-7 बार आए हैं। तो अभी हम आयोजन किया है प्रोग्राम का और प्रेस क्लब में हम आए हैं कि कर्नाटक में एक पीठ बनने जा रहे हैं आगे, तो यहाँ पे वैष्णव का पीठ बनेगा। जैसे श्रृंगेरी में शंकराचार्य का पीठ है, वैसे ये वैष्णव का रामानंदाचार्य पीठ है। ये दक्षिण में नानीज धाम दिया है, तो ये दक्षिण का जो वैष्णव संप्रदाय बढ़ाने के लिए जगतगुरु रामानंदाचार्य इधर बैंगलोर में आ रहे हैं। तो आप सभी से निवेदन है, पूरे कर्नाटक वासियों से निवेदन है कि आप सभी गुरुदेव का दर्शन करने के लिए आप सभी ने आना है। जय श्री राम। ಎಲ್ಲ ಪತ್ರಗಳನ್ನು ಮತ್ತೆ ಮೀಡಿಯಾದವರಿಗೆ ನಾವು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜ ಸಂಪ್ರದಾಯದಿಂದ ನಮ್ಮ ಹೆಸರು ಬಾಳಾಸಾಹೇಬ್ ಪೋಲ್. ಈ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವ್ರದ್ದು ಸಮಸ್ಯಾ ಮಾರ್ಗದರ್ಶನ ಕಾರ್ಯಕ್ರಮ ಆಯೋಜಿತ ಮಾಡಿದ್ದೀವಿ. ನಮ್ಮ ಶ್ರೀ ಚಂದ್ರ ಭಾರತಿ ಶೇಖರ್ ಭಾರತಿ ಕಲ್ಯಾಣ ಮಂಟಪ ಶಂಕರಪುರ ಈ ಸ್ಥಳದಲ್ಲಿ ಸ್ವಾಮೀಜಿಯವರು ಸಮಾಜಕ್ಕೆ ಸಮಸ್ಯೆ ಮಾರ್ಗದರ್ಶನ ಮಾಡೋದಕ್ಕೂ ಜಗದ್ಗುರು ರಾಮಾನಂದಾಚಾರ್ಯ ಅವರು ಬರ್ತಾ ಇದ್ದಾರೆ. ನಾವು ಬೆಂಗಳೂರು ನಿವಾಸಿ ಆಧ್ಯಾತ್ಮಿಕ ಪ್ರೇಮಿಗಳು ಅವರಿಗೆ ಆಮಂತ್ರಣ ಮಾಡ್ತಾ ಇದ್ದೀವಿ. ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜು ಪಾದ ದರ್ಶನ ಪ್ರತ್ಯಕ್ಷವಾಗಿ ಸ್ವಾಮೀಜಿ ಹತ್ರ ನಾವು ಬಂದು ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಇದೆ, ಈ ಸ್ಥಳದಲ್ಲಿ ಬಂದು ಸ್ವಾಮೀಜಿದು ಆಶೀರ್ವಾದ ಪಡಿಬೇಕು. ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಇದೆ.
ಮತ್ತೆ ಸ್ವಾಮೀಜಿ ಈ ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜ್ ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಸೇವೆ ಮಾಡ್ತಾ ಇರೋದು ನೋಡಿದ್ರೆ 41 ಸೇವೆ ಸ್ವಾಮೀಜಿ ಈ ರಾಮಾನಂದಾಚಾರ್ಯ ಸಂಪ್ರದಾಯದಲ್ಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವಾಗ ಈ ಡಿಸೆಂಬರಲ್ಲಿ 117 ಮರಗಳು ನಮ್ಮ ಭಾರತ ದೇಶದಲ್ಲಿ ಸಂಪ್ರದಾಯ ಇರೋದು. ಆ ಕಡೆ ಭಕ್ತಾದಿಗಳು ಈ ಗಿಡಗಳು 1,11,426 ಗಿಡಗಳು ಹಾಕಿದ್ದಾರೆ. ಇದು ನಮ್ಮ ಡಿಜಿಟಲ್ಲು ಅಡ್ರೆಸ್ ಇದೆ. ಆ ವೆಬ್ಸೈಟಲ್ಲಿ ಹೋಗಿದ್ರೆ ನಮಗೆ ಈ ಲೊಕೇಶನ್ ಎಲ್ಲ ಸಿಗುತ್ತೆ. ಮತ್ತು ಜನವರಿ 4ನೇ ತಾರೀಕಿಂದ 18ನೇ ತಾರೀಕುವರೆಗೂ ನಮಗೆ ಭಾರತ ದೇಶದಲ್ಲಿ ಆರೋಗ್ಯವಾಗಿ ಆಸ್ಪತ್ರೆಯಲ್ಲಿ ಸ್ವಾಮೀಜಿ ಕೃಪೆಯಿಂದ ಪ್ರೇರಣೆಯಿಂದ ಭಾವಿಕಗಳು 1,71,150 ಕುಪಿಕ ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಥಾಲಿಸೀಮಿಯಾ ಮತ್ತು ಕಿಡ್ನಿ ಕೆಲವರು ಇಂತಹ ರೋಗಗಳಿಗೆ ಉಚಿತವಾಗಿ ಈ ಕುಪಿಕಾಗಿಂದ ನಮ್ಮ ಸ್ವಾಮೀಜಿಯಿಂದ ಸಂಪ್ರದಾಯದಿಂದ ಸೇವೆ ಮಾಡಬೇಕು ಇವಾಗ ನಡೀತಾ ಇದೆ. ಮತ್ತು ಹೈವೇದಲ್ಲಿ 53 ಆಂಬ್ಯುಲೆನ್ಸ್ ಭಾರತ ದೇಶದಲ್ಲಿ ಎಲ್ಲ ಕಡೆ ಓಡಾಡುತ್ತಾ ಇದೆ ಉಚಿತವಾಗಿ. ಯಾವ ಜಾಗದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಆ ಜಾಗದಿಂದ ಆಸ್ಪತ್ರೆಗೆ ಆ ಪ್ಯಾಸೆಂಜರ್ಗೆ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸೋದು ಜವಾಬ್ದಾರಿ ಸಂಪ್ರದಾಯದ ಆಂಬ್ಯುಲೆನ್ಸಿಂದ ಇದೆ. ಈ ಥರ ಅನೇಕ ಸೇವೆಗಳು ಇದೆ. ವಿಕಲಾಂಗ ಇರೋರಿಗೆ ಸೈಕಲ್ ಕೊಡ್ತಾರೆ. ಮತ್ತು ನಿಧಾನವಾಗಿ ಇರೋದು ಮಹಿಳೆಯರಿಗೆ ಶಿಲಾಯಿ ಮಿಷಿನ್, ಬಟ್ಟೆ ಹೊಲಿದ ಮಿಷಿನ್ಗಳು, ಈ ಥರ ಅನೇಕ ಉಪಕ್ರಮಗಳು ನಡೀತಾ ಇದೆ. ಇಂಥ ಸ್ವಾಮೀಜಿಗಳು ನಮ್ಮ ಬೆಂಗಳೂರು ನಗರದಲ್ಲಿ ಬರ್ತಾ ಇದ್ದಾರೆ. ನಾವು ಎಲ್ಲ ಭಕ್ತಾದಿಗಳಿಗೆ ಇಂಥ ಪ್ರಭು ರಾಮಚಂದ್ರ ಸ್ವರೂಪ್ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜ್ ಅವರು ಈ ನಮ್ಮ ಗೋವದ್ ನಗರಿ ಬೆಂಗಳೂರು ನಗರದಲ್ಲಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಭಾವಿಕಗಳಿಗೆ ವಿನಂತಿ ಇದೆ, ಎಲ್ಲರೂ ಬಂದು ಸ್ವಾಮೀಜಿ ದರ್ಶನ ತಗೊಂಡು ಆಶೀರ್ವಾದ ಪಡೀರಿ. ಜೈ ಸಿಯಾರಾಮ್. ಬೆಂಗಳೂರು ನಗರದಲ್ಲಿ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಬೆಂಗಳೂರು ಮಾರ್ಚ್ 21 ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಸ್ಧಾಮ್ ರತ್ನಗಿರಿ ಮಹಾರಾಷ್ಟ್ರ ಇವರ ದಿವ್ಯ ಉಪಸ್ಥಿತಿಯಲ್ಲಿ ನಗರದಲ್ಲಿ ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಂಕರ್ಪುರದ ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣದ ಸಮೀಪವಿರುವ ಶ್ರೀ ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಮಸ್ಯೆ ಮಾರ್ಗದರ್ಶನ ಹಾಗೂ ದರ್ಶನ ಕಾರ್ಯಕ್ರಮ ನಡೆಯಲಿದೆ. ನೀವು ಬಾಳಿರಿ ಇತರರನ್ನು ಬಾಳಿಸಿರಿ ಎಂಬ ಸಂದೇಶದೊಂದಿಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಭಕ್ತರ ಸಮಸ್ಯೆಗಳಿಗೆ ಗುರುಗಳು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸ್ಥೆಯು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುತ್ತದೆ. ಉದಾಹರಣೆಗೆ ಗ್ರಾಮ ಸ್ವಚ್ಛತಾ ಅಭಿಯಾನ, ಶೈಕ್ಷಣಿಕ